ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮನೆಯವ್ರು ಕೊಟ್ರೆ ಆ ಮಾತು ಬರುತ್ತಪ್ಪ. ಅಲ್ಲ, ಜನಪ್ರತಿನಿಧಿಗಳು ಜನರಿಂದನೇ ಆಯ್ಕೆ ಆಗಿರುವಂತದ್ದು. ಇವತ್ತು ಜನಪ್ರತಿನಿಧಿಗಳು ಕೊಟ್ಟಿದ್ದಾರೆ, ನಾಳೆ 2028ಕ್ಕೆ ಈ ರಾಜ್ಯದ ಪ್ರಬುದ್ಧ ಮತದಾರರ ಪಂಚಾಂಗ ಅಂತ ಅವರು ಕೊಡ್ತಾರೆ. ಅಲ್ಲ, ಶಾಸಕರು ಕೊಡೋದಕ್ಕೆ ಅವ್ರಿಗೂ ಏನಾದ್ರೂ ಬಂದಿರ್ಬೇಕಲ್ಲ ಲಾಭ, ಅದಕ್ಕೆ ಕೊಟ್ಟಿರ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ಎನಿವೆ, ಸುಭಾಷ್ ಸರ್ ಹತ್ರ ಹೋಗ್ಬಿಡ್ತೀನಿ. ಸುಭಾಷ್ ಸರ್, ಈಗ ಶಾಸಕರನ್ನ ದೂರೋದು ಬಿಟ್ಟು ನಾಯಕರು ಮಾಡಿರುವ ತಪ್ಪುಗಳಿಂದ ಮೋಸ್ಟ್ಲಿ ಈ ಆತ್ಮ ಸಾಕ್ಷಿಯ ಓಟ್ಗಳು ಶಿಫ್ಟ್ ಆಯ್ತಾ ಬೇರೆ ಪಕ್ಷಕ್ಕೆ ಅನ್ನೋದು ಪ್ರಶ್ನೆ. ಇನ್ನೊಂದು ಸುಭಾಷ್ ಸರ್, ನನಗನ್ನಿಸ್ತಾ ಇರೋದು ಇದೊಂಥರ ಬುನಾದಿ. ಈ ಜಸ್ಟ್ ಅಡ್ಡ ಮತದಾನ ಮಾಡಿದ್ರು ಅಂದ ತಕ್ಷಣ ಮುಂಬರುವ ಚುನಾವಣೆಯಲ್ಲಿ ಪಕ್ಷ ಬಿಡುವ ನಿರ್ಧಾರ ಮಾಡಿದ್ರು ಅನ್ನುವಂಥ ಸಂದೇಶ ಕೊಟ್ಬಿಟ್ಟಿದ್ದಾರೆ ಕೆಲ ಶಾಸಕರು ಆಲ್ರೆಡಿ ಅಂತ. ಶ್ರುತಿ, ಮೊದಲನೇದಾಗಿ ನನಗೆ BJP ಮತ್ತು JDS ವಕ್ತಾರರು ಏನು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು, ಅದ್ರ ಬಗ್ಗೆ ಒಂದು ವಿಷಯ ಹೇಳಬೇಕು. ಅವರು ಮಾತಾಡಿದ್ದು ಸರಿ ಇದೆ. 50% ಅದನ್ನು ಒಪ್ಕೊಳ್ಬೋದು. 50% ಅವರು ಕಾಂಗ್ರೆಸ್ ಪಾರ್ಟಿಯವರು ನಮ್ಮ ಶಾಸಕರಿಗೆ ಆಮಿಷ ಒಡ್ಡಿದ್ರು, ಅವ್ರನ್ನ ಬೆದರಿಕೆ ಒಡ್ಡಿದ್ರು, ಅಥವಾ ಮನವೊಲಿಸುವ ಪ್ರಯತ್ನ ಮಾಡಿದ್ರು, ಈ ಎಲ್ಲ ವಿಚಾರಗಳನ್ನು ಹೇಳಿದ್ರಲ್ಲ, ಇದು ಆಗಿರ್ಬೋದು, ಆಮಿಷ ಒಡ್ಡಿರ್ಬೋದು, ಸಂಪರ್ಕ ಮಾಡಿರ್ಬೋದು. ಇದನ್ನು ಯಾರೂ ಕೂಡ ನಾವು ಇಲ್ಲ ಅಂತ ಈ ಸದ್ಯ ಕೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರಿಬ್ಬರು ಹೇಳಿರೋದು 50% ಸರಿ ಅಂತ ನನ್ನ ಅಭಿಪ್ರಾಯ. ಬಟ್ ಇನ್ನು 50% ಏನಾಗಿದೆ ಅಂದರೆ, ಈ ಎರಡೂ ಪಕ್ಷಗಳ ಒಳಗಡೆ ಇರುವಂಥ ಒಂದು ಆಂತರಿಕ ಪರಿಸ್ಥಿತಿ, ಅವರವ್ರ ಪಕ್ಷದೊಳಗಡೆ ಏನು ಈಗ ಸದ್ಯಕ್ಕೆ ವಾತಾವರಣ ಇದೆ, ಅಲ್ಲಿ ಲೀಡರ್ಶಿಪ್ ಬಗ್ಗೆ ಅವರ ಶಾಸಕರಿಗೆ ಎಷ್ಟು ನಂಬಿಕೆ ಇದೆ, ಅವರಿಗೆ ಆ ಪಕ್ಷದೊಳಗಡೆ ಭವಿಷ್ಯ ಇದೆ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ, ಈ ಎಲ್ಲ ವಿಚಾರಗಳು ಕೂಡ ಎಲ್ಲ ಶಾಸಕರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂಥ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ನಾಯಕತ್ವ ಆ ಪಾರ್ಟಿಗಳೊಳಗಡೆ ಇದೆಯಾ, ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಬರೀ ಒಂದು ವಿಚಾರ ಅವರಲ್ಲ ಮಾತ್ರ ಇಲ್ಲಿ ವರ್ಕ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಇರಬಹುದು, ಆಮಿಷನೂ ಒಡ್ಡಿರ್ಬೋದು, ಅದನ್ನು ಈಗ ಡಿನೈ ಮಾಡಲಿಕ್ಕಾಗಲ್ಲ. ಅದರ ಜೊತೆಗೆ ಅವರ ಪಕ್ಷದೊಳಗಡೆ ಇರುವ ಪ್ರಾಬ್ಲಮ್ಗಳು ಕೂಡ ಇದಕ್ಕೆ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದಾವೆ. ಅದೇ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದೊಳಗಡೆ ಶಾಸಕರು ಅಡ್ಡ ಮತದಾನವನ್ನು ಮಾಡಿದರು ಅನ್ನೋದು ಮೊದಲನೇ ಪಾಯಿಂಟು. ಇನ್ನು ಎರಡನೇದು, ಈ ರೀತಿಯಾದಂಥ ಬೆಳವಣಿಗೆಗಳು ಪ್ರಜಾಪ್ರಭುತ್ವದೊಳಗಡೆ ಒಳ್ಳೆಯದಲ್ಲ. 100% ಸತ್ಯ, ಇದು ಒಳ್ಳೆಯದಲ್ಲ. ಬಟ್ ಇವತ್ತಿನ ಪ್ರಸ್ತುತ ರಾಜಕಾರಣ ದೇಶದೊಳಗಡೆ ಯಾವ ರೀತಿ ನಡೀತಾ ಇದೆ ಅಂತ ನೋಡಿಬಿಟ್ರೆ, ಇದು ಈ ಪ್ರಜಾಪ್ರಭುತ್ವ ಅನ್ನೋದು ಅಥವಾ ಒಕ್ಕೂಟ ವ್ಯವಸ್ಥೆ ಅನ್ನೋದು ಅಥವಾ ಚುನಾವಣೆಗಳನ್ನೋದು ಎಲ್ಲ ವಿಷಯಗಳ ಬಗ್ಗೆನೂ ಕೂಡ ಭಾಳ ಗಂಭೀರವಾದಂಥ ಪ್ರಶ್ನೆಗಳಿದಾವೆ. ಪಾರ್ಟಿಗಳನ್ನು ಭಾಳ ಮೊದಲೆಲ್ಲ ಏನಾಗ್ತಿತ್ತು, ಈ ಥರದ ರಾಜಕಾರಣ ಪಕ್ಷಾಂತರ ಮಾಡಿಸೋದು, ಆಮೇಲೆ ಅವ್ರಿಗೆ ಆಮಿಷ ಒಡ್ಡೋದು, ಇವೆಲ್ಲವೂ ಕೂಡ ಇದೇನು ಈಗ ಆರಂಭ ಆಗಿದ್ದಲ್ಲ. ಇದು ಬಹಳ ವರ್ಷಗಳಿಂದ, ದಶಕಗಳಿಂದ ಇದೆ. 70ರ ದಶಕದೊಳಗಡೆನೂ ಇತ್ತು. ಆಯಾರಾಮ್ ಗಯಾರಾಮ್ ಬಗ್ಗೆನೂ ಕೂಡ ನಾವು ಬೇಕಾದಷ್ಟು ಚರ್ಚೆ ಮಾಡಿದ್ದೀವಿ. ಆದರೆ ಯಾವ ರೀತಿ ಬಹಿರಂಗವಾಗಿ, ಯಾವುದೇ ಲಜ್ಜೆ ಇರಲಾರದೆ, ಯಾವ ರೀತಿ ಪಕ್ಷಾಂತರವನ್ನು ಮಾಡುವ, ಪಕ್ಷಗಳನ್ನು ಒಡೆಯುವ ರಾಜಕಾರಣ ಇವತ್ತು ದೇಶದಲ್ಲಿ ನಡೀತಾ ಇದೆ, ಅದನ್ನು ನೋಡಿದಾಗ ಇದು ಯಾವುದು ಕೂಡ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ಕರ್ನಾಟಕದಲ್ಲಿ DK ಶಿವಕುಮಾರ್ ಅವರದ್ದು ಮಾಡಿದರೆ ಎಷ್ಟು ತಪ್ಪು, ಎಷ್ಟು ಕೆಟ್ಟು ಅದು ಪ್ರಜಾಪ್ರಭುತ್ವಕ್ಕೆ, ಅಷ್ಟೇ ಕೆಟ್ಟದಾಗಿ ಎಲ್ಲ ಕಡೆಗಳಲ್ಲೂ ಆಗ್ತಾ ಇರೋದು ಕೂಡ ಅದೇ ತಪ್ಪು, ಅಷ್ಟೇ ಕೆಟ್ಟದಾಗಿದೆ. ಇದರೊಳಗೆ ಭವಿಷ್ಯದೊಳಗಡೆ ದೇಶದ ಪ್ರಜಾಪ್ರಭುತ್ವಕ್ಕಂತೂ ಒಳ್ಳೇದಾಗಲ್ಲ. ಈ ತರಹದ ಒಂದು ವಿಚಾರಗಳಿದಾವಲ್ಲ, ಈ ಎಲ್ಲ ರಾಜಕೀಯ ಪಕ್ಷಗಳ ದೊಡ್ಡ ಸಮಸ್ಯೆಗಳೇನು ಅಂತಂದ್ರೆ, ತಮ್ಮ ವಿಚಾರ ಬಂದಾಗ ಅವರ ಅಭಿಪ್ರಾಯ ಬೇರೆ ಆಗಿರ್ತದೆ, ತಮ್ಮ ಮೇಲೆ ಆರೋಪಗಳು ಬಂದಾಗ ಅವರ ಅಭಿಪ್ರಾಯ ಬೇರೆ ಆಗಿರ್ತದೆ. ಆದ್ರೆ ತಮಗೆ ಅದರಿಂದ ಪ್ರಾಬ್ಲಮ್ ಆದಾಗ ಅವಾಗ ಅವರ ಅಭಿಪ್ರಾಯ ಬೇರೆ ಆಗಿರ್ತದೆ. ಇದು ಒಂದು ರೀತಿಯಾದಂತಹ ಡಬಲ್ ಸ್ಟ್ಯಾಂಡರ್ಡ್ ಇವತ್ತಿನ ರಾಜಕಾರಣದೊಳಗಡೆ ನಡೀತಾ ಇದೆ. ಇದು ನಾನು ಯಾವುದೋ ಒಂದು ಪಾರ್ಟಿಗೆ ಹೇಳ್ತಾ ಇಲ್ಲ, ಇವತ್ತಿನ ಚರ್ಚೆಗೆ ಮಾತ್ರ ಸೀಮಿತ ಆಗಿ ನಾನು ಹೇಳ್ತಾ ಇಲ್ಲ. ಇದು ಇನ್ ಜನರಲ್ ಆದಂಥ ಒಂದು ಅಭಿಪ್ರಾಯ, ಇನ್ ಜನರಲ್ ಆದಂಥ ಒಂದು ಪರಿಸ್ಥಿತಿ ದೇಶದೊಳಗಡೆ ಇದೆ. ಇದು ಬಹಳ ನನ್ನ ಪ್ರಕಾರ ಅನಾರೋಗ್ಯಕರವಾದಂಥ ಒಂದು ವಾತಾವರಣ. ಇದರಿಂದ ಯಾವ ಪಾರ್ಟಿಗೂ ಕೂಡ ಒಳ್ಳೆಯದಾಗಲ್ಲ, ದೇಶಕ್ಕೂ ಒಳ್ಳೆಯದಾಗಲ್ಲ, ನಮ್ಮ ಡೆಮೋಕ್ರಸಿಗೂ ಕೂಡ ಒಳ್ಳೆಯದಾಗಲ್ಲ. ಮುಂದಿನ ದಿನಗಳಲ್ಲಿ ಈಗಲೇ ಪಾಪ ಇವರು ಯಾರು ವಕ್ತಾರರು ಬಂದು ಕೂತಿದಾರಲ್ಲ, ಇವರೆಲ್ಲರೂ ತಮ್ಮ ಪಾರ್ಟಿ ಒಳಗಡೆನೆ ಟಿಕೆಟ್ ತಗೊಂಡು ಗೆಲ್ಲುವ ಸ್ಥಿತಿ ಇದೆ. ಅವ್ರಿಗೆ ದುಡ್ಡಿದ್ದವ್ರಿಗೆ ಪಾರ್ಟಿಯವರು ಟಿಕೆಟ್ ಕೊಡ್ತಾರೆ, ಎಲ್ಲ ಪಾರ್ಟಿಯವರು ಕೂಡ. ಪಾಪ ಇವರೆಲ್ಲ ಬಂದಿಲ್ಲೆಲ್ಲ ಪಕ್ಷ ಸಮರ್ಥನೆ ಮಾಡ್ಕೋತಾರೆ, ಕೆಲಸ ಮಾಡ್ತಾರೆ ಪಕ್ಷಕ್ಕೋಸ್ಕರ. ನಾಳೆ ಏನಾದರೂ ಟಿಕೆಟ್ ಕೊಡಬೇಕು, ಅಧಿಕಾರ ಕೊಡಬೇಕು, ಏನಾದರೂ ಒಂದು ಅವ್ರಿಗೆ ಒಳ್ಳೆ ಹುದ್ದೆ ಕೊಡಬೇಕು ಅಂತ ಬಂದಾಗ ಯಾರೋ ಒಬ್ಬರು ದುಡ್ಡಿನ ಚೀಲ ಹಿಡ್ಕೊಂಡು ಬಂದು ಪಾರ್ಟಿಗಳ ಕಡೆ ದುಡ್ಡು ಕೊಟ್ಟು ಟಿಕೆಟ್ ಅನ್ನ ತಗೊಂಡು MLC ನೋ MP ನೋ MLA ನೋ ಏನೋ ಆಗಿ ಹೋಗ್ಬಿಡ್ತಾರೆ.
ಇಂಥ ಒಂದು ದುರವಸ್ಥೆ ನಮ್ಮ ಒಂದು ಚುನಾವಣಾ ಪದ್ಧತಿ ಒಳಗಡೆ ಅಥವಾ ನಮ್ಮ ಒಂದು ರಾಜಕೀಯ ಪಕ್ಷಗಳೊಳಗಡೆ ಇರೋದ್ರಿಂದ ವಾಪಸ್ ಬರ್ತೀನಿ. ಮತ್ತಷ್ಟು ವಿಶ್ಲೇಷಣೆ ತಮ್ಮಿಂದ ನಾನು ಪಡ್ಕೊಳ್ತೀನಿ. ಈಗ ಬ್ರೇಕ್ನ ಸಮಯ ಆಗಿದೆ. ಪ್ರಮುಖವಾಗಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಇದು ಅನ್ನುವಂಥ ವಿಶ್ಲೇಷಣೆಗಳೇ ನೋಡೋದಕ್ಕೆ ಸಿಗ್ತಾ ಇರೋದು. ಇಂಥ ವ್ಯವಸ್ಥೆ ಎಲ್ಲೂ ಕೂಡ ಇರಬಾರ್ದು. ಬಟ್ ಯಾವ್ದಾವುದೋ ಬೆಳವಣಿಗೆಗಳಿಗೆ ನಮ್ಮ ವಿಧಾನಸೌಧ ಸಾಕ್ಷಿಯಾಗಿ ಹೋಗಿದೆ, ವಿಧಾನಸಭೆಗಳು ಸಾಕ್ಷಿಯಾಗಿ ಹೋಗಿದೆ. ಬೇರೆ ಅಂದರೆ ಇಡೀ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಆಗದೇ ಇರುವಂತಹ ಬೆಳವಣಿಗೆಗಳಿಗೆ ನಮ್ಮ ರಾಜಕೀಯ ವ್ಯಕ್ತಿಗಳು ಸಾಕ್ಷಿಯಾಗಿ ಹೋಗಿದ್ದಾರೆ.